ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅಮ್ಮ ಮನೆಗೆ ಹೋಗಿದ್ವಿ ಊರಿಗೆ. ಬಂದು ನೋಡಿದ್ರೆ ಎಲ್ಲ ತುಂಬ ಸತ್ತೆ ಬೆಳೆದ್ಬಿಟ್ಟೈತೆ. 15 ಡೇಸ್ ಆಗಿದೆ, ಅಷ್ಟಕ್ಕೇ ಎಷ್ಟೊಂದು ಸತ್ತೆ ಬೆಳೆದು ನಿಂತಿದೆ. ಗಿಡ ಯಾವುದೂ ಹಾಳಾಗಿಲ್ಲ, ಗಿಡಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ, ಆದರೆ ತುಂಬಾ ಸತ್ತೆ ಬೆಳೆದು ಬಿಟ್ಟೈತೆ. ಇವತ್ತು ಸ್ವಲ್ಪ ಗಿಡಗಳನ್ನ ಡೈರೆ ಗಿಡಗಳನ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ನಮ್ಮ ಗಾರ್ಡನಲ್ಲಿರೋ ಗಿಡಗಳು ಯಾವುದೂ ಕೂಡ ಹಾಳಾಗಿಲ್ಲ. ತುಂಬಾ ಬಿಸಿಲಿದ್ರೂ ಕೂಡ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಲಾಸ್ಟ್ ಟೈಮಲ್ಲಿ ಎಪ್ಸಮ್ ಸಾಲ್ಟ್ನ ಹಾಕ್ಬಿಟ್ಟು ಹೋಗಿದ್ದೆ, ಗಿಡಗಳು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಲಿಕ್ವಿಡ್ ಮೂಲಕ ಗಿಡಗಳಿಗೆ ಹಾಕ್ಬಿಟ್ಟು ಹೋಗಿದ್ದೆ. ನೋಡಿ, ಗಿಡಗಳು ಯಾವುದೂ ಹಾಳಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಎಲ್ಲ ಗಿಡಕ್ಕೂ ಹಾಕ್ಕೊಟ್ಟಿರೋದ್ರಿಂದ ಗಿಡಗಳು ಹಾಳಾಗಿಲ್ಲ ಸ್ನೇಹಿತರೆ. ಬನ್ನಿ, ಇವತ್ತು ನಾನು ಯಾವುದೆಲ್ಲ ಡೈರೆ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಊರಿಗೆ ಹೋಗೋಕ್ಕೆ ಮುಂಚೆ ಎಲ್ಲ ಕಟ್ ಬಿಟ್ಬಿಟ್ಟು ಹೋಗಿದ್ದೆ. ಇವಾಗ ಮಳೆ ಬಂದಿರೋದ್ರಿಂದ ಎಲ್ಲ ಚಿಗುರು ಬಂದು ಗಿಡಗಳಂತೂ ತುಂಬಾ ಇದೆ ಗಾರ್ಡನ್ನಲ್ಲಿ. ಎಲ್ಲ ಗಿಡಗಳು ಜಾಸ್ತಿ ಆಗಿದ್ದಾವೆ. ತುಂಬ ಜನ ಕೇಳ್ತಾ ಇದ್ದಾರೆ ಗಿಡಗಳು ಕೊಡಿ ನಿಮ್ಮ ಗಾರ್ಡನಲ್ಲಿರೋದು ಅಂತ. ನಾನು ಸ್ವಲ್ಪ ಇನ್ನು ಗಾರ್ಡನ್ನಲ್ಲಿ ಸ್ವಲ್ಪ ಜಾಸ್ತಿ ಗಿಡಗಳನ್ನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಒಂದೊಂದೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ, ನನಗೆ ಇರೋದೇ ಸಾಕು. ಅದರದ್ದು ಸೇವಂತಿಗೆ ಗಿಡಗಳು ಜಾಸ್ತಿ ಇರೋದ್ರಿಂದ ಡೈರೆ ಗಿಡಗಳನ್ನ ಜಾಸ್ತಿ ಹೆಚ್ಚಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅದು ನಾನು ಸತ್ತೆ ಕ್ಲೀನ್ ಮಾಡ್ಬೇಕಾದ್ರೆ ಒಂದೊಂದು ಕೈಗೆ ಹಾಗೆ ಸಿಕ್ಕಿದ್ದು, ಅದನ್ನು ಸ್ವಲ್ಪ ಎಲ್ಲ ಒಂದೊಂದು ಸೈಡಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಲಾಸ್ಟ್ ಸಮ್ಮರ್ ಡೇಸ್ದು ಒಂದೇ ಒಂದು ಡೈರೆ ಹೂವು ಇದೆ. ಇದು ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಇದನ್ನು ಹೂವು ಕಿತ್ತ ಮೇಲೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನೋಡಿ, ಗೆಡ್ಡೆಗಳಂತೂ ಇಷ್ಟೊಂದು ಬಂದಿದ್ದಾವೆ ಅಂತ. ಎಲ್ಲ ಇದರಲ್ಲೂ ಕೂಡ ಗೆಡ್ಡೆಗಳು ಹೀಗೆ ಬಂದಿದ್ದಾವೆ, ಜಾಸ್ತಿ ಗೆಡ್ಡೆಗಳು. ಅದನ್ನೆಲ್ಲ ನಾನು ಯಾವುದೂ ಕೀಳ್ತಾ ಇಲ್ಲ, ಒಂದೊಂದೇ ಕಿತ್ಕೊಂಡು ಒಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳೋಣ, ಜಾಸ್ತಿ ಏನು ಬೇಡ. ಇದೇನು ಒಂದು ಗಿಡ ಹಾಕಿದ್ರೂ ಅಷ್ಟೊಂದು ಗಿಡ್ಡೆಗಳು ಬರ್ತವೆ. ಎಲ್ಲ ಥರದ್ದು ನನ್ನ ಹತ್ರ ಒಂದೊಂದೇ ಇರೋದ್ರಿಂದ ಇನ್ನೂ ಒಂದೊಂದು ಗಿಡ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪಕ್ಕಕ್ಕೆ ಕಿತ್ಕೊಳ್ತಾ ಇದ್ದೀನಿ. ಜಾಸ್ತಿ ಇರೋದ್ರಿಂದ ತುಂಬ ಜನ ಕೇಳ್ತಾ ಇದ್ದಾರೆ, ಅವರಿಗೆಲ್ಲ ಕೊಡ್ತೀನಿ ಗೆಡ್ಡೆಗಳನ್ನ. ಆಮೇಲೆ ಬಂದು ಸ್ವಲ್ಪ ಕಿತ್ಕೊಂಡು ಹೋಗಿದ್ದಾರೆ, ಇನ್ನೂ ಸ್ವಲ್ಪ ಹಾಗೆ ಇದ್ದಾವೆ. ನಾನು ಗೆಡ್ಡೆಗಳನ್ನ ದುಡ್ಡಿಗೆ ಸೇಲ್ ಮಾಡ್ತಾಯಿಲ್ಲ, ಬಂದು ಮನೆ ಹತ್ರ ಈಸ್ಕೊಂಡು ಹೋಗೋರಿಗೆ ಮಾತ್ರ ಕೊಡ್ತೀನಿ ಸ್ನೇಹಿತರೆ. ಪ್ರೀತಿಯಿಂದ ಕೊಡ್ತಾ ಇರೋದು ಅಷ್ಟೇ, ನಾನು ಸೇಲ್ ಮಾಡ್ತಾಯಿಲ್ಲ ಸ್ನೇಹಿತರೆ. ನೋಡಿ, ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಗೆಡ್ಡೆಗಳು. ನೀವು ಗೆಡ್ಡೆನೇ ಹಾಕಬೇಕು ಅಂತ ಏನಿಲ್ಲ, ಈ ರೀತಿ ನೀವು ಕುಡಿನ ಕಿತ್ತು ಹಾಕಿದ್ರೂ ಗಿಡ ಚೆನ್ನಾಗೇ ಬರ್ತವೆ. ನಾನು ಇದನ್ನೇ ಕೂಡ ನಾನು ಹಾಕಿ ಬೆಳೆಸ್ಕೊಂಡಿರೋದು ಸ್ಟಾರ್ಟಿಂಗು. ಇವಾಗ ಎಲ್ಲ ಗೆಡ್ಡೆಗಳಾಗಿರೋದು ನೋಡಿ. ಈಗಲೂ ಕೂಡ ಗಿಡಗಳು ನಂದು ಒಣಗಿಲ್ಲ, ಎಲ್ಲ ಮೊಗ್ಗಾಗ್ತಾಯಿದ್ದಾವೆ. ಹೊಸ್ದಾಗೆಲ್ಲ ಗಿಡಗಳು ಚಿಗುರು ಬರ್ತಾನೆ ಇದ್ದಾವೆ. ನಾನಿವಾಗ ಇಷ್ಟು ಗೆಡ್ಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಗೆಡ್ಡೆನ ಹಾಕ್ಕೊಳ್ತೀನಿ. ಜಾಸ್ತಿ ಅಷ್ಟು ಗೆಡ್ಡೆಗಳಿದ್ರೂ ನಾನು ಯಾವ ಗೆಡ್ಡೆನೂ ಜಾಸ್ತಿ ಕಿತ್ಕೊಂಡಿಲ್ಲ. ಎಲ್ಲದ ಕಲರ್ದು ಒಂದೊಂದು ಕಿತ್ಕೊಂಡಿದ್ದೀನಿ. ಇನ್ನು ಒಂದೊಂದು ಹೆಚ್ಚಿಸ್ಕೊಳ್ಳೋಣ ಅಂತ ಅಷ್ಟು ಬಿಟ್ಟರೆ ಇನ್ನೇನು ನನಗೆ ಹಾಕ್ಕೊಂಡೋಕ್ಕೆ ಜಾಗನೂ ಕೂಡ ಇಲ್ಲ. ನೋಡಿ, ಎಷ್ಟೊಂದು ಗೆಡ್ಡೆಗಳು ಬಂದಿದ್ದಾವೆ. ಒಂದೊಂದು ಗಿಡದಲ್ಲೂ ಕೂಡ ಅಷ್ಟು ಗೆಡ್ಡೆಗಳು ಮತ್ತು ಗಿಡಗಳು ಕೂಡ ಇಷ್ಟೇ ಚೆನ್ನಾಗಿ ಬಂದಿದ್ದಾವೆ. ಈಗ ಸ್ವಲ್ಪ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಳೋ ವಿಧಾನ ಗೊತ್ತಿದ್ದರೆ ಸಾಕು ಸ್ನೇಹಿತರೆ, ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ಗೆಡ್ಡೆಗಳು ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ಗೆಡ್ಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ. ಈ ರೀತಿ ನೀವು ಹಾಕ್ಕೊಂಡ್ರೂ ಕೂಡ ಗಿಡಗಳು ಚೆನ್ನಾಗಿ ಬರ್ತವೆ. ನೋಡಿ, ಇದು ಕುಡಿನ ಕಿತ್ತಿದ್ದೀನಿ ನೋಡಿ ನಾನು, ಐರು ಬಂದಿರೋದು ನಮ್ಮ ಪಕ್ಕದಲ್ಲಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಗೆಡ್ಡೆ ನಾವು ಬೇರು ಬಂದಿರೋ ಜಾಗನ ಕೆಳಗಡೆ ಮಾಡಿ ಮೇಲೆ ಬುಡನ ಸ್ವಲ್ಪ ಬಿಟ್ಟು ನಾವು ಹಾಕಿದ್ರೆ ಅದು ಐರು ಬರೋದಕ್ಕೆ ತುಂಬಾ ಈಸಿ ಆಗುತ್ತೆ. ತುಂಬ ಟೈಟಾಗೂ ಹಾಕ್ಬಾರ್ದು, ತುಂಬ ಆಳವಾಗೂ ಕೂಡ ಹಾಕ್ಬಾರ್ದು ಡೈರೆ ಗೆಡ್ಡೆಗಳನ್ನ. ಅವು ಗೆಡ್ಡೆಗಳು ತಾನಾಗೆ ಆಳಕ್ಕೆ ಇಳಿಯುತ್ತೆ. ನಾವು ಸೈಡಲ್ಲಿ ಅದು ಬೆಳೀತಾ ಒಂದು ಕಡ್ಡಿನ ಅದಕ್ಕೆ ಸಪೋರ್ಟ್ಗೆ ಕೊಟ್ಟರೆ ಸಾಕು ಸ್ನೇಹಿತರೆ. ಈ ಗಿಡ ಯಾವುದು ಅಂತ ನೋಡ್ತಾ ಇದ್ದೀರಾ, ಇದು ಶೋ ಗಿಡ ಅಂತ ಹೇಳ್ಬಿಟ್ಟು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಈ ಥರ ಹೂವು ಬರ್ತದೆ, ಸೇವಂತಿಗೆ ಥರ. ಇದು ಗಿಡನೆಲ್ಲ ನಾನು ಕಿತ್ತಾಕ್ಬಿಟ್ಟು ಊರಿಗೆ ಹೋಗಿದಾಗ ಬರುವಷ್ಟರಲ್ಲಿ ಈ ರೀತಿ ಗಿಡಗಳೆಲ್ಲ ಬಂದಿದ್ದಾವೆ. ಇದು ಹೂವು ಖಾಲಿ ಆಗಿತ್ತು ಅಂದ್ಬಿಟ್ಟು ಗಿಡನ ಕಿತ್ತಾಕ್ಬಿಟ್ಟಿದೆ. ಈಗ ನೋಡಿದ್ರೆ ಗಿಡಗಳೆಲ್ಲ ಚೆನ್ನಾಗೇ ಬಂದಿದ್ದಾವೆ. ಅದ್ರ ಸೀಡ್ಸು ಉದುರಿರೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನಾನು ಇದು ಹಳೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದು. ಆ ಗಿಡ ಕಿತ್ತಾಕ್ಬಿಟ್ಟಿದ್ದೀನಿ, ಅದ್ರ ಸೀಡ್ಸ್ ಉದುರಿರೋದ್ರಿಂದ ಎಷ್ಟೊಂದು ಗಿಡಗಳು ಹುಟ್ಟಿದ್ದಾವೆ ನೋಡಿ ಸ್ನೇಹಿತರೆ. ಇದನ್ನೇ ನಾವು ಜಾಸ್ತಿ ಹೆಚ್ಚಿಸ್ಕೊಂಡ್ರೆ ಸಾಕು, ಯಾವ ಗಿಡನೂ ಕೂಡ ಹಾಳಾಗೋದಿಲ್ಲ. ಅದಕ್ಕೆ ಎಲ್ಲ ಗಿಡಗಳನ್ನೂ ನಾನು ಇವಾಗ ಕಿತ್ಕೊಳ್ತಾ ಇದ್ದೀನಿ. ಇದು ಮಧ್ಯದಲ್ಲಿದ್ದರೆ
ಗಾರ್ಡನ್ ಮಧ್ಯದಲ್ಲಿದ್ದರೆ ಗಿಡ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಯಾಕೆಂದರೆ ಸೇವಂತಿಗೆ ಗಿಡಗಳು ಮುಚ್ಚೋಗ್ಬಿಡುತ್ತೆ, ಕಾಣೋದೇ ಇಲ್ಲ. ಅದಕ್ಕೆ ತುಂಬ ನೇರಳಾಗ್ಬಿಡ್ತದೆ ಅಂದ್ಬಿಟ್ಟು ಇದನ್ನು ನಾನು ಸೈಡಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಎಲ್ಲ ಗಿಡನೂ ಕಿತ್ಕೊಬಿಟ್ಟಿದ್ದೀನಿ. ಇಷ್ಟು ಸಸಿಗಳು ನನಗೆ ಇವತ್ತು ಸಿಕ್ಕಿದ್ದಾವೆ. ಇನ್ನು ತುಂಬಾ ಇದ್ದಾವೆ ಸಣ್ಣ ಸಣ್ಣ ಸಸಿಗಳು. ಅದನ್ನೆಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂದ್ಬಿಟ್ಟು ಎಡ್ಜಲ್ಲಿ ಹಾಕ್ಕೊಂಡ್ರೆ ಅದಕ್ಕೆ ಸಪೋರ್ಟ್ಗೆ ಕಡ್ಡಿ ಕೊಟ್ಟು ಚೆನ್ನಾಗಿ ಕಾಣಿಸುತ್ತೆ. ಸುತ್ತ ಸೈಡಲ್ಲಿ ಡೈರೆ ಗಿಡಗಳಿರಬೇಕು ಮತ್ತು ಸೈಡಲ್ಲಿ ಈ ಥರ ಶೋ ಗಿಡಗಳಿರಬೇಕು. ಮಧ್ಯದಲ್ಲಿ ಏನಿದ್ರು ಸೇವಂತಿಗೆ ಸಸಿಗಳಿಗೆ ಮಧ್ಯದಲ್ಲಿ ಇರಬೇಕು, ಆವಾಗ ಗಾರ್ಡನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ಫುಲ್ಲು ಸೈಡಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಎಡ್ಜಲ್ಲಿ ಇವು ಒಂದೊಂದೇ ಹಾಕ್ಕೋಬೇಕು. ಇದನ್ನು ಗಿಡ ತುಂಬ ದೊಡ್ಡದಾಗೆ ಬೆಳೆಯುತ್ತೆ ಮತ್ತು ಗಿಡ ಅಗಲವಾಗೂ ಬರುತ್ತೆ. ಎರಡೆರಡು ಮೂರು ಹಾಕೋದ್ರಿಂದ ಗಿಡ ಚೆನ್ನಾಗೇ ಬರೋದಿಲ್ಲ. ಇದು ಒಂದೊಂದೇ ಗಿಡನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ಥರ ಸೀಡ್ಸ್ ಏನಾರ ಬೇಕು ಅಂತಂದರೆ ಮೀಶೋದಲ್ಲಿ ಪರ್ಚೇಸ್ ಮಾಡಿ ಸ್ನೇಹಿತರೆ. ಒಂದು ಸಲ ಪರ್ಚೇಸ್ ಮಾಡಿದ್ರೆ ಸಾಕು, ನಾವು ಇದನ್ನು ಗಿಡನ ನಾವು ಲೈಫ್ ಲಾಂಗ್ ಇಟ್ಕೋಬೋದು. ಇದು ಗಿಡ ಬಂದಂಗೆಲ್ಲ ಸೀಡ್ಸ್ ಉದುರುತ್ತಾ ಇರುತ್ತಲ್ವ, ಅವಾಗ ಗಿಡಗಳು ಜಾಸ್ತಿ ಬರ್ತಾ ಇರ್ತವೆ. ನಾವು ಇದನ್ನು ಹೆಚ್ಚಿಸ್ಕೊಳ್ತಾನೆ ಇರ್ಬೋದು ಗಿಡನ ಸ್ನೇಹಿತರೆ. ಆದರೆ ಹೂವು ಮಾತ್ರ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸುತ್ತೆ. ಇದರಲ್ಲಿ ನನಗೆ 3 ಕಲರ್ ಸಿಕ್ಕಿದೆ. ಒಂದು ವೈಟ್ ಕಲರು, ಒಂದು ಯೆಲ್ಲೋ ಕಲರು ಮತ್ತು ಒಂದು ಕ್ರೀಮ್ ಕಲರು. 3 ಕಲರು ನನಗೆ ಇದರಲ್ಲಿ ಸಿಕ್ಕಿರೋದು. ನಾನು ಒಂದೇ ಕಲರ್ ನಿಮಗೆ ತೋರಿಸಿದ್ದು ಯೆಲ್ಲೋ ಕಲರು, ಇನ್ನೂ 2 ಕಲರ್ ಇದೆ, ವೈಟು ಮತ್ತು ಕ್ರೀಮ್ ಕಲರು. ಅದು ಈ ಸೀಡ್ಸಲ್ಲಿ ಅದು ಉದುರಿದೆ ಗಿಡದಲ್ಲಿ. ಇವಾಗ ಹೂ ಬಿಟ್ಟಿಲ್ವಲ್ಲ ಗೊತ್ತಾಗೋದಿಲ್ಲ. ನಾನು ಹಳೆ ವಿಡಿಯೋನ ಬರೀ ಯೆಲ್ಲೋ ಕಲರ್ದು ಒಂದೇ ಡೌನ್ಲೋಡ್ ಮಾಡ್ಕೊಂಡಿದ್ದು, ಇವಾಗ ಅದನ್ನು ತೋರ್ಸೋಕ್ಕಾಗಲಿಲ್ಲ ಸ್ನೇಹಿತರೆ. ಈ ರೀತಿ ಬಿಡ್ತವೆ ಅಂತ ನಾನು ಅದೊಂದು ಎಕ್ಸಾಂಪಲ್ಗೋಸ್ಕರ ಅದನ್ನು ಹಳೆ ವಿಡಿಯೋನ ನಾನು ತೋರಿಸಿರೋದು. ತುಂಬಾ ಚೆನ್ನಾಗೇ ಬರ್ತವೆ ಗಿಡಗಳಲ್ಲಿ ಹೂವು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.